ನೀವು ನೋಡ್ತಾ ಇದ್ದೀರಾ ಟಿವಿ 46 ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಹಿಂದೆ ಆಡುವಾಗಲೇ ಜೆಡಿಎಸ್ ಮುಖಂಡನ ಕೊಲೆ ನಡೆದಿದ್ದು, ನಂತರ ಅಶ್ವಥ್ ನಾರಾಯಣ್ ಕಾರು ಅಡ್ಡ ಹಾಕಿದ್ರು. ನನ್ನನ್ನು ಮುಗಿಸುವ ಪ್ಲಾನ್ ಮಾಡಲಾಗಿದ್ದರೂ ನಾವು ಯಾವುದಕ್ಕೂ ಹೆದರಲಿಲ್ಲ. ಬ್ಲಾಕ್ ಮೇಲ್ ಮಾಡುವವರಿಗೆ ಕಾನೂನಿನ ಪ್ರಕಾರ ಉತ್ತರ ಕೊಡುವೆನು ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎಚ್ಚರಿಕೆ ನೀಡಿದ್ದಾರೆ. ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ಪಕ್ಷದ ಮುಖಂಡ ಆಡುವಾಗಲೇ ತೀರಿ ಹೋಗಿದ್ದು, ಒಂದು ವಾರ ನನ್ನ ಮತ್ತು ಅಶ್ವಥ್ ನಾರಾಯಣ್ ಅವರ ಕಾರನ್ನ ಅಡ್ಡ ಹಾಕಿದ್ದಾರೆ. ಕೆಲವರು ನನ್ನನ್ನ ಮುಗಿಸಬೇಕು ಎನ್ನುವ ಪ್ಲಾನ್ ನಡೆಸಿದ್ರು. ಯಾರ್ಯಾರು ದುಡ್ಡು ಕೊಡುತ್ತಾರೆ, ಏನೇನು ಮಾಡುತ್ತಾರೆ, ಇದಕ್ಕೆಲ್ಲ ಎದುರುಕೊಳ್ಳುವುದಿಲ್ಲ. ಇಂತಹ ಬ್ಲಾಕ್ ಮೇಲ್ಗೆ ಎದುರುವುದಾದ್ರೆ ನಾನು ಜನಸಾಮಾನ್ಯರಿಗೆ ಏನು ಮಾಡಿದ್ದೇನೆ ಅಂತ ಮಾತನಾಡುವುದಕ್ಕೆ ನಾನು ಆ ಲೆವೆಲ್ನಲ್ಲಿ ಇಳಿಯುವುದಕ್ಕೆ ಆಗುತ್ತದೆಯೇ? ಅವರು ಊರು ಬಿಟ್ಟಿರುವವರು. ಹಿಂದಿನಿಂದ ರಾಜಕಾರಣಿಗಳು ಬೆಂಬಲ ಕೊಡುತ್ತಿದ್ದು, ಕೆಲ ರಾಜಕಾರಣಿಗಳು ದೇವೇಗೌಡರ ಕುಟುಂಬ ಎದುರಿಸಕ್ಕೆ ಆಗದವರು ಬ್ಲಾಕ್ ಮೇಲ್ ನಲ್ಲಿ ಇದ್ದಾರೆ. ಕಾನೂನು ಪ್ರಕಾರ ಏನು ಇದೆ ಅದೇ ರೀತಿ ಮಾಡುವುದಾಗಿ ಎಚ್ಚರಿಸಿದ್ರು. ಕೆಲವರು ಬ್ಲಾಕ್ ಮೇಲ್ ರಾಜಕೀಯ ಮಾಡುತ್ತಿದ್ದಾರೆ, ಅವರಿಗೆ ಮಾಡಲು ಕೆಲಸವಿಲ್ಲ. ನಾನು ಜೀವನದಲ್ಲಿ ಯಾವ ಬ್ಲಾಕ್ ಮೇಲ್ ರಾಜಕಾರಣ ಮಾಡಲು ಹೋಗುವುದಿಲ್ಲ. ರಾಜ್ಯದಲ್ಲಿ ನನ್ನ ಕೈಲಾದ ಸೇವೆ ಮಾಡುತ್ತೇನೆ. ಕೆಲವರು ಪ್ರಾಜ್ವಲ್ ಏನು ಮಾಡಿಲ್ಲ ಅಂತಾರೆ. 4 ವರ್ಷ ಆತನಿಗೆ ಯಾವ ರೀತಿ ಕೊಡಬಾರದ ನೋವು ಕೊಟ್ಟಿದ್ದಾರೆ. ಈ ಬ್ಲಾಕ್ ಮೇಲ್ಗೆ ಎಲ್ಲ ಎದುರುವುದಿಲ್ಲ. ಕಾಲ ಬಂದಾಗ ಜಿಲ್ಲೆಯಲ್ಲಿ ನಡೆಯುತ್ತಿರುವುದನ್ನ ನಾನು ಹೇಳುವೆ. ಕೆಲ ರಾಜಕಾರಣಿಗಳ ಬೆಂಬಲ ಇದೆ. ರಾಜ್ಯ ಮತ್ತು ಜಿಲ್ಲೆಯವರು ಕೈಜೋಡಿಸಿದ್ದಾರೆ. ಚುನಾವಣೆಗೆ ನನ್ನ ಮಗನನ್ನೇ ನಿಲ್ಲಿಸಬೇಕು ಎಂದು ಹೇಳಿಲ್ಲ. ದೇವೇಗೌಡರು ಕುಮಾರಸ್ವಾಮಿ ಬಂದ್ರು ಓಕೆ, ನನ್ನ ಮಗನೇ ನಿಲ್ಲಬೇಕು ಎಂದು ನಾ ಹೇಳಲ್ಲ. ಹಾಸನ ಫ್ಲೈಓವರ್, ಹಾಸನ ಚಿಕ್ಕಮಗಳೂರು ರೈಲ್ವೆ ಯೋಜನೆ ಮಾಡಿಸಿದ್ದು ಪ್ರಾಜ್ವಲ್ ಅಲ್ವಾ? ಎಡೆಗೌಡರನಹಳ್ಳಿ 4 ಪಥ ಮಾಡಿದ್ದು ಯಾರು? ಜಿಲ್ಲೆಯಲ್ಲಿ ಏನು ಕೆಲಸ ಎಂದು ಮುಂದೆ ಹೇಳುವೆ. ಇವತ್ತು ಯಾರಿಗೆ ಏನು ಬೇಕಾದ್ರೂ ಬ್ಲಾಕ್ ಮೇಲ್ ಮಾಡಿಕೊಡಲಿ. ಕೆಲವರ ಮಾತಿಗೆ ನಾನು ಉತ್ತರ ಕೊಡಲ್ಲ. ಬ್ಲಾಕ್ ಮೇಲ್ಗೆ ಹೆದರಲ್ಲ. 40 ವರ್ಷ ರಾಜಕಾರಣ ಮಾಡಿದಿವೆ. ಕೆಲವರ ಆರೋಪಕ್ಕೆ ಅಪಪ್ರಚಾರಕ್ಕೆ ಕಾನೂನು ರೀತಿ ಉತ್ತರ ಕೊಡುವೆ. ವ್ಯಕ್ತಿತ್ವ ಇಲ್ಲದವರಿಗೆ ನಾನು ಉತ್ತರ ಕೊಡಲ್ಲ. ಕೆಲವರ ಬಳಿ ಬ್ಲಾಕ್ ಮೇಲ್ ಮಾಡಿ ಸಕ್ಸಸ್ ಆಗಿರಬಹುದು. ನನ್ನ ಬಳಿ ಆಗಲ್ಲ ಎಂದು ಪರೋಕ್ಷವಾಗಿ ದೇವರಾಜೇಗೌಡರಿಗೆ ವಾರ್ನಿಂಗ್ ನೀಡಿದಂತಿತ್ತು. ಅಂತವರನ್ನ ನನ್ನ ಮನೆ ಬಾಗಿಲಿಗೂ ಸೇರಿಸಲ್ಲ. ಕೆಲವರು ನನ್ನ ಮುಗಿಸಲು ಸಂಚು ಹಾಕಿದ್ದು, ಇದಕ್ಕೆಲ್ಲ ಹೆದರಲ್ಲ ಎಂದು ಹೇಳಿದ್ರು. ನಾನು ಜನಸಾಮಾನ್ಯರಿಗೆ ತೊಂದರೆ ನೀಡಿದ್ದಾನ ಹೇಳಲಿ. ಅವರು 3 ಬಿಟ್ಟಿರುವವರು. ದೇವೇಗೌಡರ ಎದುರಿಸಲಾಗದವರು ಇಂಥವರನ್ನ ಬಿಡುತ್ತಾರೆ. ಈ ಸಂಬಂಧ ಈಗಾಗಲೇ ನಾನು ಕಾನೂನು ತಜ್ಞರ ಜೊತೆ ಮಾತನಾಡಿದ್ದೇನೆ. ಪರೋಕ್ಷವಾಗಿ ಕಾಂಗ್ರೆಸ್ ಸರ್ಕಾರದಿಂದ ಹೀಗೆ ನಡೆಯುತ್ತಿದೆ ಎಂದು ದೂರಿದ್ರು. ನನ್ನ ಬಗ್ಗೆ ಯಾವುದೇ ತನಿಖೆಗೂ ಸಿದ್ಧ. ನಮ್ಮ ಕುಟುಂಬ ಮಾಡಿದ್ರೆ ಮುಟ್ಟುಕೋಲು ಹಾಕಿಕೊಳ್ಳಿ. ಅದೇನು ತೋರಿಸುವೆ ಅಂತಾರಲ್ಲ, ತೋರಿಸ್ಲಿ. ಆಮೇಲೆ ನಾನೇನು ಎಂದು ತೋರಿಸುವೆ ಎಂದು ಎಚ್ಚರಿಕೆ ನೀಡಿದ್ರು. ಇಂತಹವರನ್ನ ಬಿಜೆಪಿಯವರು ಇಟ್ಟುಕೊಂಡಿದ್ದಾರಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರು. ಬಿಜೆಪಿಗೆ ಇಂತಹ ಪರಿಸ್ಥಿತಿ ಬರಬಾರದಿತ್ತು. ಇಂಥವರನ್ನ ಇಟ್ಟುಕೊಳ್ಳಬೇಕು ಅಂದ್ರೆ ನಾನೇನು ಮಾಡಲು ಆಗಲ್ಲ. ಕೆಲ ಶಕ್ತಿಗಳು ಬ್ಲಾಕ್ ಮೇಲ್ ಮಾಡುವವರ ಜೊತೆ ಸೇರಿದ್ದಾರೆ. ಜನ ದೇವರು ನಮ್ಮ ಮುಗಿಸುವ, ಬೇರೆಯವರು ಏನು ಮಾಡೋಕೆ ಆಗಲ್ಲ. ನಾನು ರಾಜ್ಯಕ್ಕೆ ಯಾರನ್ನ ಕಳಿಸಿಲ್ಲ, ಅದರ ಅಗತ್ಯತೆ ಇಲ್ಲ ಎಂದ್ರು. ಅಂತವರನ್ನ ನಾನು ಹತ್ತಿರ ಸೇರಿಸಲ್ಲ. ಸೂರಜ್ ವಿರುದ್ಧ ಹಾಕಿದ್ರು ಏನಾಯ್ತು? ನನ್ನ ವಿರುದ್ಧವೂ ಹಾಕಿದ್ರು ಏನು ಮಾಡಲು ಆಗಲಿಲ್ಲ. ನಾನು ಅನ್ಯಾಯ ಮಾಡಿದ್ರೆ ಮಾಧ್ಯಮದವರು ತೋರಿಸಲಿ. ಸಮಾಜದಲ್ಲಿ ಮಹತ್ವ ಇಲ್ಲದವರಿಗೆ ಬೆಲೆ ಕೊಡಬೇಡಿ ಎಂದು ಮನವಿ ಮಾಡಿದ್ರು. ದೇವೇಗೌಡರನ್ನ ಮುಗಿಸುತ್ತೇವೆ ಎಂದು ಸಾಧ್ಯವಿಲ್ಲ ಎಂದ ರೇವಣ್ಣ, 9 ತಿಂಗಳಿಂದ ಇಲ್ಲದೆ ಹೋಗಿದ್ರು, ಎಲೆಕ್ಷನ್ ಹೊತ್ತಲ್ಲಿ ಏಕೆ ಎಂದು ಪ್ರಶ್ನೆ ಮಾಡಿದ್ರು. ಇದೆಲ್ಲದಕ್ಕೂ ಕಾನೂನು ರೀತಿ ಉತ್ತರ ಕೊಡುವೆನು. ದೇಶಕ್ಕೆ ಮೋದಿ ಬೇಕು ಎಂದು ನಮ್ಮ ಬೆಂಬಲವಿದೆ. ದೇವೇಗೌಡರು ಕುಮಾರಸ್ವಾಮಿ ಹೇಳಿದ್ದಕ್ಕೆ ನಾನು ಬದ್ಧ. ಅವರು ಬಂದು ಸ್ಪರ್ಧೆ ಮಾಡಿದ್ರು, ಸಂತೋಷ ಎಂದು ಹೇಳಿದ್ರು. ಚುನಾವಣೆಯಲ್ಲಿ ಗೆಲ್ಲಲು ಕಾಂಗ್ರೆಸ್ ಆಶ್ವಾಸನೆ. 8 ಜಿಲ್ಲೆಯ ಕೊಬ್ಬರಿ ಬೆಳೆಗಾರರು ಸಂಕಷ್ಟದಲ್ಲಿದ್ದು, ಈಗಿನ ರಾಜ್ಯ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ್ರೆ 15,000 ಕೊಡುತ್ತೇವೆ ಎಂದಿದ್ರು. ಈ ಬಗ್ಗೆ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ವು. ಕಾಂಗ್ರೆಸ್ ಮುಖಂಡರು ಯಾವ ಹೋರಾಟ ಮಾಡಲಿಲ್ಲ. ಚುನಾವಣೆ ಗೆಲ್ಲಲು ಆ ವೇಳೆ ಆಶ್ವಾಸನೆ ನೀಡಿ ಈಗ ಮಾತೇ ಇಲ್ಲ ಎಂದು ಟೀಕಿಸಿದ್ರು. ಸಚಿವ ಆನಂದ ಪಾಟೀಲ್ ದೇವೇಗೌಡರನ್ನ ಕರೆದುಕೊಂಡು ಹೋಗಿ ಎಂದು ಪತ್ರ ನೀಡಿದ್ರು. ಕುಮಾರಸ್ವಾಮಿ ಅವರು ಅರಸೀಕೆರೆಯಿಂದ ಜಾಥಾ ಮಾಡುವ ಎಚ್ಚರಿಕೆ ನೀಡಿದ್ರು. ನಾವು ದೇವೇಗೌಡರು ಕುಮಾರಸ್ವಾಮಿ ಹೋದಾಗ ಪ್ರಧಾನಿಯವರು ಸ್ಪಂದಿಸಿದ ವೇಳೆ ಮುಂದಿನ ವಾರವೇ ಕ್ಯಾಬಿನೆಟ್ ಸಭೆಯಲ್ಲಿ ತಂದು ಬೆಂಬಲ ಬೆಲೆ 12,000 ಮಾಡಿದ್ರು. ಇದಕ್ಕಾಗಿ ಪ್ರಧಾನಿ ಶೋಭಾ ಕರಂದ್ಲಾಜೆ, ಕೇಂದ್ರ ಕೃಷಿ ಸಚಿವರಿಗೆ ಧನ್ಯವಾದ ಹೇಳುತ್ತೇವೆ.
ಕೊಬ್ಬರಿ ಬೆಂಬಲ ಬೆಲೆ ಸಿಗಲು ದೇವೇಗೌಡರು ಕುಮಾರಸ್ವಾಮಿಯವರ ಪ್ರಯತ್ನದಿಂದ ಇದು ಸಾಧ್ಯವಾಗಿದೆ ಎಂದರು. 20ರಿಂದ ನೋಂದಣಿ ಶುರುವಾಗಲಿದೆ. ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇದ್ರೆ 12,000 ಜೊತೆಗೆ 3,000 ಕೊಡಲಿ, ಇಲ್ಲಾಂದ್ರೆ ನಾವು ವಚನ ಭ್ರಷ್ಟರು, ಮೊದಲು ಹೇಳಿದ್ದು ಸುಳ್ಳು ಎಂದು ರೈತರಿಗೆ ಕ್ಷಮೆ ಕೇಳಲಿ ಎಂದು ಆಗ್ರಹಿಸಿದ್ರು. 1,500 ಬದಲು 3,000 ಬೆಂಬಲ ಬೆಲೆ ನೀಡಲಿ. ಚುನಾವಣೆ ಗೆಲ್ಲಲು ಬರೀ ಆಶ್ವಾಸನೆ. ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ತೆಂಗು ಬೆಳೆ ನಾಶಕ್ಕೆ ಕುಮಾರಸ್ವಾಮಿ 250 ಕೋಟಿ ಕೊಟ್ರು. ಈ ಸರ್ಕಾರ ರೈತರಿಗೆ ಟೋಪಿ ಹಾಕುತ್ತಿದೆ. ಡಿಸಿ ಬಳಿ 18 ಕೋಟಿ ಇದೆ, ಯಾವುದಕ್ಕೂ ಕೊಡ್ತಿಲ್ಲ. ಈ ಸರ್ಕಾರದಲ್ಲಿ ಕುಡಿಯುವ ನೀರಿಗೆ ಕೊಡಲು ಹಣವಿಲ್ಲ ಎಂದು ದೂರಿದ್ರು. ಇಲ್ಲಿ ಹೇಳೋರು ಕೇಳೋರು ಇಲ್ಲ. ಕಾಂಗ್ರೆಸ್ನವರಿಗೆ ಚುನಾವಣೆ ಗೆಲ್ಲುವುದು ಮುಖ್ಯವಾಗಿದೆ ಅಷ್ಟೇ. ಬೆಳೆ ಪರಿಹಾರ ಕೊಡಬೇಕು. ಎಷ್ಟು ಕೊಡುತ್ತೀರೋ ಕೊಡಿ. ನೀವೇ ಹೇಳಿದಂತೆ ಕನಿಷ್ಠ 15,000 ಕೊಡಿ, ಇಲ್ಲಾಂದ್ರೆ ಚುನಾವಣೆ ಗೆಲ್ಲಲು ಹೇಳಿದ್ದು ನಮ್ಮ ಕೈಲಿ ಕೊಡುವುದಕ್ಕೆ ಆಗಲ್ಲ ಎಂದು ರೈತರಿಗೆ ಕ್ಷಮೆ ಕೇಳಿ ಎಂದು ಸವಾಲು ಎಸೆದರು. ರಾಗಿ ಮಧ್ಯವರ್ತಿಗಳ ಪಾಲಾಗಿದೆ. ರೈತರ ರಾಗಿಯನ್ನೇ ಸರ್ಕಾರ ಖರೀದಿ ಮಾಡಬೇಕು ಎಂದು ಒತ್ತಾಯ ಮಾಡುತ್ತೇನೆ. ಕೊಬ್ಬರಿ ಖರೀದಿ ಕನಿಷ್ಠ 6 ತಿಂಗಳು ಮುಂದುವರಿಸಬೇಕು. ಕೊಬ್ಬರಿಗೆ ಬೆಂಬಲ ಬೆಲೆ ದೇವೇಗೌಡರ ಪ್ರಯತ್ನದಿಂದ ಆಗಿದೆ. ಕಾವೇರಿ ಬಗ್ಗೆ ನೆನೆಯೂ 50 ನಿಮಿಷ ಮಾತನಾಡಿದ್ದಾರೆ. ರಾಜ್ಯದ ಹಿತ ಕಾಯಲು ಸದಾ ಚಿಂತಿಸುತ್ತಿದ್ದಾರೆ. ನಮ್ಮ ಕೆಲವರಿಗೆ ಮಾತನಾಡಲು ಕೆಲಸವಿಲ್ಲ, ಮಾಡಲು ಕೆಲಸವಿಲ್ಲ. ಮಾಧ್ಯಮದವರು ವೇಟೇಜ್ ಇರುವವರಿಗೆ ಮೊದಲು ಆದ್ಯತೆ ಮಾಡಿ ಎಂದು ಮನವಿ ಮಾಡಿದರು. ನಾನು 25 ವರ್ಷದಿಂದ ಸರ್ಕಾರಕ್ಕೆ ದೌರ್ಜನ್ಯ, ಬಡವರಿಗೆ ಅನ್ಯಾಯ ಮಾಡಿದ್ರೆ ಹೇಳಲಿ, ಯಾವುದೇ ತನಿಖೆ ಮಾಡಿಸಲಿ ಎಂದು ಹೇಳಿದ್ದೇನೆ. ನಮ್ಮ ಯಾರೋ ಅಡ್ವೊಕೇಟ್ ಹೇಳಿದ್ರು, ನಾನು ನಮ್ಮ ಹೇಳಕ್ಕಾಗ್ತದ? ಯಾರೋ ಒಬ್ಬ ಈತ ನಾವು ನಮ್ಮ ಪರಿಸ್ಥಿತಿ 77 ಕೋಟಿ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಏನೋ ಹೇಳಿ ನಿನ್ನೆ ನಿಮ್ಮ ಯಾರೋ ಪೇಪರ್ ನೋಡಿದ್ರು ಅಂತ ಹೇಳಿದೆ. 77 ಕೋಟಿ ನಾನು ಮೊನ್ನೆ ಹೇಳಿದ್ದೆ, ನಮ್ಮ ಟಿ ವಿ ಹಾಕಿದ್ರು, ಮಾಧ್ಯಮಗಳು ಹಾಕಿದ್ರು. ಇಂಥವನ್ನ ಯಾತಕ್ಕೋಸ್ಕರ ಪ್ರೋತ್ಸಾಹಿಸ್ತಾರೆ? ನಾನು ಹೇಳಿದ್ವಿ ಮೊನ್ನೆನೇ, ಯಾವುದೇ ತನಿಖೆ ಇದ್ದರೆ ಯಾವುದಾದ್ರು ನಾನು ಬೇನಾಮಿ ಆಸ್ತಿ ಮಾಡಿದರೆ ತಕ್ಷಣ ಮುಟ್ಕೋಲು ಹಾಕಿ. ನಾನಲ್ಲಿ ಪ್ರಜ್ವಲ್ ಅಲ್ಲಿ ನಮ್ಮ ಕುಟುಂಬದವರು ಯಾರ್ಯಾರು ಬೇನಾಮಿ ಆಸ್ತಿ ಮಾಡಿದರೆ ಅದೆಷ್ಟು ಆ ರೀತಿ ಮಾಡೋಕ್ಕೆ ಅವಕ್ಕೆಲ್ಲ ನಾನು ಈ ಕೆಲವು ಉತ್ತರ ಕೊಡೋಕೆ ಹೋದರೆ ಆಮೇಲೆ ಅದು ಕಾನೂನು ರೀತಿ ಏನು ಮಾಡಬೇಕು ನಾನು ಅದಕ್ಕೆ ನನಗಾಗಲೇ ಕಾನೂನು ಹೇಳಿದೆ. ಎಂಥದ್ದು ಇದರಲ್ಲಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಇದು ತೋರಿಸ್ತೀವಿ ಅಂತಾರಲ್ಲ, ಅದು ಹೇಳಿ ಆಮೇಲೆ ಗೊತ್ತಿದೆ ಕಾನೂನು. ಇದೆಲ್ಲ ಎಲ್ಲರಲ್ಲೂ ಆಟ ಆಡ್ದಂಗೆ ನನ್ನದು. ಈಗ ಯಾರ್ಯಾರು ಹಾಕ್ಸಿದ್ರು, ನನ್ನ ಮಗನ ಮೇಲೆ ಕೇಸ್ ಹಾಕ್ತಾಯಿತ್ತು, ನಮ್ಮ MLC ಮೇಲೆ ಕೇಸ್ ಹಾಕಿ ಬಿದ್ದೋಯ್ತಲ್ಲ, ನನ್ನ ಮೇಲೆ ಒಂದು ಕೇಸು. ನಾನು ಯಾವ್ದಾದ್ರು ಬೂತ್ಗೆ ಹೋಗಿದ್ದೀನ?